ಅಂದರೆ ಏನಿದು ವಾಸ್ತವ? ಈ ಮನಸ್ಥಿತಿಗಳು ಯಾಕೆ ಈ ಥರ ಇರ್ತವೆ? ಅವ್ರಿಗೆ ಆ ಸಂದರ್ಭಕ್ಕೆ ಕಾನೂನಿನ ಪಾಠ, ನ್ಯಾಯ, ನೀತಿ ಇದು ಹೇಳಿದ್ರೆ ಅರ್ಥ ಆಗುತ್ತಾ? ವಾಸ್ತವದಲ್ಲಿ ಮನಸ್ಥಿತಿ ಒಳಗಡೆ ಏನೇನು ಆಗ್ತಾ ಇರುತ್ತೆ? ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಡಾಕ್ಟರ್ ಸುಷ್ಮಿತಾ ಅವರಿದ್ದಾರೆ, ಮನೋವೈದ್ಯರು. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಈಗ ನಾವು ಇದನ್ನು ನ್ಯೂಸ್ ಪೆಗ್ ಅಂತ ಕರೀತಾರೆ. ನ್ಯೂಸ್ ಪೆಗ್ ಅಂದರೆ ಏನು ಅಂದರೆ, ದರ್ಶನ್ ಸಿಗರೇಟ್ ಸೇದ್ದ ಮತ್ತು ಏನೋ ಒಂದು ಆರಾಮಾಗಿ ಫ್ರೆಂಡ್ಸ್ ಜೊತೆ ಇದ್ದ ಅಂತ ಒಂದು ವಿಷಯ ಇದು. ಈ ವಿಷಯ ಇಟ್ಕೊಂಡು ಜೈಲಲ್ಲಿ ಖೈದಿಗಳ ಸ್ಥಿತಿ ಮತ್ತು ಅವ್ರನ್ನ ಕಂಟ್ರೋಲ್ ಮಾಡ್ತಕ್ಕಂತಹ ಸಿಬ್ಬಂದಿಯ ಸ್ಥಿತಿ, ವಾಸ್ತವ ಮತ್ತು ಜೈಲಿನ ಮ್ಯಾನ್ಯುಯಲ್, ಇಷ್ಟು ವಿಚಾರ ಇಟ್ಕೊಂಡಿದ್ದೀವಿ ಮೇಡಮ್ ನಾವು. ವಾಸ್ತವ ಅಂತ ನಾವು ಹಿರಿಯ ಸಿಬ್ಬಂದಿಗಳನ್ನು, ನಿವೃತ್ತರನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ಅವ್ರು ವಾಸ್ತವ ಹೇಳಿಬಿಡ್ತಾರೆ, ಇದೆಲ್ಲ ಸುಳ್ಳು ಸ್ವಾಮಿ, ಯಾರೇ ಆಫೀಸರ್ ಬರಲಿ 100% ನಾನು ಕಂಟ್ರೋಲ್ ಮಾಡಿಬಿಡ್ತೀನಿ, ಮ್ಯಾನ್ಯಲ್ ಪ್ರಕಾರ ನಡ್ಕೊಂಡ್ಬಿಡ್ತೀನಿ ಅಂದ್ರೆ ಆಗಲ್ಲ. ಒಬ್ಬ ಮನುಷ್ಯನಿಗೆ ಸಿಗರೇಟ್ ಸೇದೋ ಅಭ್ಯಾಸ ಇರುತ್ತೆ, ಒಬ್ಬನಿಗೆ ಗುಟ್ಕಾ ಹಾಕ್ತಾನೆ, ಇನ್ಯಾರಿಗೋ ಒಂದು ಮಾಂಸ ತಿನ್ನಬೇಕು ಅವನು. ಮಂಗಳವಾರ ಶನಿವಾರ ನಾವೇನೋ ಕೊಡ್ತೀವಿ ಸ್ವಾಮಿ, ಉಪ್ಪಿರಲ್ಲ ಖಾರ ಇರಲ್ಲ. ಕಾರಣ ಅದಕ್ಕೂ ಒಂದಷ್ಟು ಕಾರಣಗಳಿರ್ತವೆ ಜೈಲಿನ ನಿಯಮಾವಳಿಗಳಲ್ಲಿ. ಇವೆಲ್ಲ ಕಾರಣ ಇನ್ನೂ ಕ್ರೋಧ, ಆಕ್ರೋಶಗಳವ್ರಿಗೆ ಜಾಸ್ತಿ ಆಗಿಬಿಡ್ತವೆ ಅಂತ ಹೇಳಿ ತಕ್ಕ ಮಟ್ಟಿಗೆ ನಾವು ಮಾಡಿಕೊಡ್ತೀವಿ. ಅವ್ರಿಗೆ ಅದ ಬಿರಿಯಾನಿ ಬೇಕು ಅಂತಾನೆ, ಕೊಡಲಿಲ್ಲ ಮತ್ತು ತಲೆ ಚೆಚ್ಕೋತಾನೆ ಅವನು, ಹಣೆ ಬಡ್ಕೊಂಡ್ಬಿಡ್ತಾನೆ ಅವನು, ಇನ್ಯಾರಿಗೋ ಹೊಡೆದು ಬಿಡ್ತಾನೆ. ಇರೋದು 300-350 ಜನ ಸಿಬ್ಬಂದಿ. ಆಯಿತು, 5,000 ಖೈದಿಗಳಿಗೆ 5,000 ಸಿಬ್ಬಂದಿ ಹಾಕಿದ್ರೂ ಕೂಡ ಇವರ ವಿಕೃತಿಗಳನ್ನ ನಿಯಂತ್ರಣಕ್ಕೆ ತರೋಕ್ಕಾಗಲ್ಲ ಅಂತ ಅವ್ರು ತಮ್ಮ ಅಳಲು ತೋಡ್ಕೊಳ್ತಾರೆ. ಮೇಡಮ್ ಏನಿದೆಯೋ ಅದು ಹೇಳಿಬಿಟ್ರು ನಮ್ಮ ಹತ್ರ, ಕ್ಯಾಮ್ರಾ ಬೇಡ ಸರ್, ನಾವು ಹಾಗೆ ಮಾತಾಡ್ತೀವಿ ಅಂತ ಅವ್ರು ಹೇಳ್ತಾರಲ್ಲ. ಸೊ ಏನಾಗುತ್ತೆ ಇಲ್ಲಿ? ನಾವು ವಾಸ್ತವ ಮಾತಾಡಬೇಕಾ, ಇಲ್ಲಿ ನಿಯಮ ಮಾತಾಡಬೇಕಾ, ರೂಲ್ ಮಾತ್ರ ಮಾತಾಡ್ಕೊಂಡು ಹೋಗ್ಬೇಕಾ, ಹೇಗೆ ಅಂತ? ಇಲ್ಲ, ಖಂಡಿತ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನೀವು ಯಾವ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತಾ ಇದ್ದೀರಾ ಅಂತ. ಸೊ ಇಲ್ಲಿ ಒಬ್ಬರದೇ ಅಂತ ಒಂದು ಎಕ್ಸಾಂಪಲ್ ತಗೊಳ್ದೇನೆ ಜನರಲ್ ಆಗಿ ಅಡಿಕ್ಷನ್ ಬಗ್ಗೆ ಮಾತಾಡಿದ್ರೆ, ನೀವು ಇವಾಗ ಉದಾಹರಣೆಗಳು ಕೊಟ್ರಿ ಯಾವ ಯಾವ ರೀತಿಯ ಒಂದು ಅಡಿಕ್ಷನ್ ಇರ್ಬೋದು ಅಂತ. ಖಂಡಿತ ಅದು ಒಂದು ಸುಲಭದ ಕೆಲಸ ಅಲ್ಲ, ಯಾಕಂದ್ರೆ ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಡಿಕ್ಷನ್ ಅನ್ನುವಂಥದ್ದು. ಯಾಕಂದ್ರೆ ತುಂಬಾ ಲೆವೆಲ್ಸ್ ಅದು ಪಾಸ್ ಮಾಡಿ ಹೋಗಿರುತ್ತೆ. ಎಲ್ಲೋ ಒಂದ್ಸತಿ ಟ್ರೈ ಮಾಡೋಣ ಅಂತ ಹಿಡಿಯೋದ್ರಿಂದ ಇದಿಲ್ದಿದ್ರೆ ಆಗದೇ ಇಲ್ಲ ಲೈಫ್ ಅಲ್ಲಿ ಅನ್ನೋ ಸ್ಟೇಜಸ್ಗೂ ಹೋಗೋರ್ನ ನಾನು ನೋಡಿದ್ದೀನಿ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ. ಸೊ ಈ ರೀತಿ ಬಂದಾಗ ಅವ್ರ ಬಿಹೇವಿಯರ್ ನ ಕಂಟ್ರೋಲ್ ಮಾಡೋದು ಕಷ್ಟ ಆಗ್ಬೋದು. ಅಲ್ಲಿ ಒಂದು ಸ್ಪೆಷಲೈಸ್ಡ್ ಪರ್ಸನ್ ಬೇಕಾಗ್ತಾರೆ ಅಂತ ನನ್ಗೆ ಅನ್ಸುತ್ತೆ. ಅಂದ್ರೆ ಒಂದು ಸೈಕಾಲಜಿಸ್ಟ್ ಇರ್ಬೋದು, ಸೈಕ್ಯಾಟ್ರಿಸ್ಟ್ ಇರ್ಬೋದು. ಯಾಕಂದ್ರೆ ನಾನು ಡಿ ಅಡಿಕ್ಷನ್ ಸೆಂಟರ್ ಗಳಲ್ಲಿ ಕೆಲಸ ಮಾಡಿದೀನಿ, ರಿಹ್ಯಾಬ್ ಸೆಂಟರ್ ಗಳಲ್ಲಿ. ಸೊ ಅಲ್ಲಿ ನಮ್ಮ ಒಂದು ಇಡೀ ತಂಡವೇ ಇರುತ್ತೆ. ಒಂದು ಸೈಕ್ಯಾಟ್ರಿಸ್ಟ್ ಒಬ್ರು ಇರ್ತಾರೆ, ಸೈಕಾಲಜಿಸ್ಟ್ ಇರ್ತಾರೆ, ಇನ್ನೊಬ್ರು ಸೋಷಿಯಲ್ ವರ್ಕರ್ ಇರ್ತಾರೆ, ಸುಮಾರು ಜನ ಇರ್ತಾರೆ. ಸೊ ಇಲ್ಲಿ ಸೈಕಾಲಜಿಸ್ಟ್ ಆಗಿ ಫಸ್ಟ್ ನಾವು ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ. ಅವರ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಎವ್ರಿ ಡೇ, ಪ್ರತಿ ದಿನ ನಾವು ಮಾನಿಟರ್ ಮಾಡ್ತಾ ಹೋಗ್ತೀವಿ. ಯಾವ ಕಾರಣಕ್ಕೆ ಅವರು ಡೌನ್ ಆಗ್ತಾ ಇದ್ದಾರೆ, ಅಥವಾ ಅವರ ಒಂದು ಹೇಗೆ ಚೇತರಿಸ್ಕೊತಾ ಇದ್ದಾರೆ, ಅವರ ಆತ್ಮಸ್ಥೈರ್ಯನ ಹೇಗೆ ಇಂಪ್ರೂವ್ ಮಾಡೋದು, ಅದನ್ನ ನಾವು ಮಾಡ್ತಾ ಹೋಗ್ತೀವಿ. ಅಟ್ ದ ಸೇಮ್ ಟೈಮ್ ಈ ತರ ನೀವು ಬಿಹೇವಿಯರ್ ಹೇಳಿದ್ರಲ್ಲ, ಸೊ ಎಕ್ಸ್ಟ್ರೀಮ್ ಬಿಹೇವಿಯರ್ ಯಾವುದೇ ಇದ್ರು ಅಥವಾ ವಿಡ್ರಾವಲ್ಸ್ ಇದ್ರೆ ಅದನ್ನ ಹೆಂಗ್ ಕಂಟ್ರೋಲ್ ಮಾಡೋದು ಅನ್ನೋದಕ್ಕೆ ಸೈಕ್ಯಾಟ್ರಿಸ್ಟ್ ಅವರು ಮೆಡಿಸಿನ್ ಕೂಡ ಕೊಡ್ತಾರೆ. ಸೊ ಇಷ್ಟೆಲ್ಲಾ ಮಾಡಿ ಒಂದು ಟೀಮ್ ಎಫರ್ಟ್ ಅದು. ಸೊ ಖಂಡಿತ ಅದು ಒಂದ್ ದಿನದಲ್ಲಿ ಸರಿ ಹೋಗ್ಬಿಡುತ್ತೆ ಅಥವಾ ಹೇಳಿದ್ರೆ ಸರಿ ಹೋಗ್ಬಿಡುತ್ತೆ ಅಂತ ಬರೋದಿಲ್ಲ. ಬಟ್ ಇನ್ನೊಂದ್ ಕಡೆ ನೋಡೋದಾದ್ರೆ, ಈಗ ಕೊರೋನಾ ಬಂದಾಗ ಇದೆಲ್ಲ ಯಾವ್ದು ಅವೈಲೇಬಲ್ ಇಲ್ಲ ಅಂತ ಆಯ್ತು, ಆಯ್ತಾ. ಸೊ ಅವಾಗ ಕೆಲವು ಜನರಿಗೆ ಕಷ್ಟ ಆದ್ರೂನು ಎಷ್ಟೊಂದ್ ಜನ ಬಿಟ್ಟೇ ಬಿಟ್ರು. ಈಗ ಮನಸ್ಸು ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡಿದಾಗ, ಇದು ಸಿಗಲ್ವಂತೆ ಅನ್ನೋದು ಪಕ್ಕ ಆದಾಗ ಅಂತ ಅದು ಆಸೆನ ಬಿಡುತ್ತೆ. ಅಂಡ್ ಇವಾಗ ವಿಡ್ರಾವಲ್ಸ್ ಇರ್ಬೋದು, ಬೇರೆ ಬಿಹೇವಿಯರ್ ಇರ್ಬೋದು, ಅದನ್ನ ಭಯ ಆಯ್ತು ಜನರಿಗೆ. ಬಟ್ ಅವ್ರು ಅದನ್ನ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು ಬಹುತೇಕ ಜನ. ಸೊ ನನ್ನ ಹತ್ರ ಬಂದಾಗ, ನಾನು ಕೊರೋನಾ ಟೈಮ್ ಅಲ್ಲೂ ಕೆಲಸ ಮಾಡ್ತಿದ್ದೆ. ಸೊ ನನ್ನ ಹತ್ರ ಬಂದಾಗ ನಾನು ಅವ್ರಿಗೆ ಅದೇ ಹೇಳಿದ್ದು, ಇವಾಗ ಹೆಂಗೋ ನೀವು ಬಿಟ್ಬಿಟ್ರಿ ಅಲ್ವಾ, ಚೆನ್ನಾಗೇ ಇದ್ರಿ ತಾನೆ, ಏನು ಪ್ರಾಬ್ಲಮ್ ಆಗಿಲ್ಲ ಅಲ್ವಾ, ಆರಾಮಾಗಿ ಖುಷಿಯಾಗಿದ್ರಿ, ಹಂಗೆ ಬಿಟ್ಬಿಡಿ, ಚೆನ್ನಾಗಿದ್ಬಿಡಿ ಅಂತ. ಸೊ ಇಲ್ಲಿ ವಿಲ್ಲಿಂಗ್ನೆಸ್ ಅನ್ನೋದು ಇರೋದಿಲ್ಲ ಯಾರಿಗೂನು. ಅಂದ್ರೆ ಬಿಡ್ಬೇಕು ಅಂತ ಇರ್ಬೋದು, ಬಟ್ ಆದ್ರೂ ಆಗಲ್ವೇನೋ, ಕಷ್ಟ ಸಾಧ್ಯ ಅಂತ ಅನ್ಸ್ಬಹುದು. ಅಂಡ್ ಅದು ಸಹಜ ಕೂಡ, ಯಾಕಂದ್ರೆ ಅಡಿಕ್ಷನ್ ಅಂದಾಗ ಅದ್ರ ಸೆಳೆತ ಅಷ್ಟು ಇರುತ್ತೆ, ಒಂದು ಸುಳಿ ತರ. ಅದು ಏನ್ ಆಗ್ತಿದೆ ಅಂತ ನೋಡೋಷ್ಟ್ರಲ್ಲಿ ಬಡ್ದು ಬಿಸಾಕ್ ಬಿಡುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಇರುತ್ತೆ. ಸೊ ಒಂದು ಸಪೋರ್ಟ್ ಖಂಡಿತ ಅವ್ರಿಗೆ ಬೇಕಾಗ್ಬಹುದು ಅದನ್ನ ಕ್ವಿಟ್ ಮಾಡಕ್ಕೆ. ಮತ್ತಷ್ಟು ಮಾತಾಡ್ತೀನಿ ಮೇಡಮ್, ನಾನು ಮತ್ತಷ್ಟು ಮಾತಾಡಿಸ್ತೀನಿ.